ಎಲ್ಲ ಮುಗಿಸ್ಲೇನೆ ಹೇಳ್ರಿ. ಗಾಡಿ ಚಾವಿ ಇದ್ರಾಗ ನೋಡ್ರಿ ನಿಮ್ಗೆ ಬ್ಯಾಟ್ರಿ ಕಿಚ್ಚರ್ ಹಾಕಿನ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊದಲೇದಾಗಿ ಎಲ್ಲರಿಗೂ ಒಂದು ಕ್ಷಮೆನ ಕೇಳ್ತೀನಿ. ಇಲ್ಲಿ ನಾನು ಅವತ್ತು ಒಂದು ಸಾದ್ರ ವಿಡಿಯೋನ ಹಾಕಿದ್ನಲ್ರಿ. ಅವತ್ತು ನಾವು ಪೂಜೆ ಮಾಡಿದ್ವಲ್ಲ, ಸಾಧು ಮುತ್ಯಗಳು ಪೂಜೆ ಮಾಡಿದ್ವಲ್ಲ, ಅವತ್ತಿನೊಂದು ವಿಡಿಯೋದಕ್ಕೆ ವಯಸ್ಸು ಅವ್ರು ಕೊಡಬೇಕಾಗಿತ್ತು, ಕೊಡೋಕ್ಕಾಗಲಿಲ್ಲ. ತುಂಬ ಕೆಲಸಗಳು ಮತ್ತು ಓಡಾಟ ಮತ್ತು ಬೇರೆ ಕಡೆ ಊರು ಕಡೆ ಹೋಗೋದಿತ್ತು. ಹಾಗಾಗಿ ನಮಗೂ ಕೆಲಸ ಅಲ್ಲಿ ಇಲ್ಲಿ ಮಾಡಿ ತುಂಬಾ ಸುಸ್ತಾಯಿತು. ಹಾಗಾಗಿ ಯಾವುದೂ ಒಂದು ವಿಡಿಯೋಕ್ಕೆ ವಯಸ್ಸು ಅವ್ರು ಕೊಡೋಕ್ಕಾಗಲಿಲ್ಲ. ಅದು ಯಾಕಂದರೆ ಒಂದು ವಿಶೇಷ ವಿಡಿಯೋ ಆಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೊಡಬೇಕಾಗಿತ್ತು. ಯಾಕೆ ನಾವು ಹರಕೆ ಮಾಡ್ಕೊಂಡಿದ್ದು ಅಥವಾ ಅದು ಸಿದ್ದಪ್ಪ ಮುತ್ತೇನೆ ಹೇಳಿದ್ದು, ಅದ್ರ ಬಗ್ಗೆ ಎಲ್ಲವನ್ನೂ ನಾನು ಕೂಡ ಹೇಳಬೇಕಾಗಿತ್ತು. ಖಂಡಿತ ನಾನು ಹೇಳಬೇಕಿತ್ತು, ಆದರೆ ಏನು ಮಾಡೋದು, ಆ ಟೈಮ್ಸ್ ಬರಲಿಲ್ಲ ನನಗೆ. ನೀವು ಯಾರಾದರೂ ನಾನು ಕಮೆಂಟ್ ಮಾಡಿದರೆ ಖಂಡಿತ ಅದ್ರದ್ದೊಂದು ವಿಡಿಯೋನ ಮಾಡ್ತೀನಿ. ಸಿದ್ಲಿಂಗ ಮುತ್ತೇನ ಒಂದು ಪವಾಡನ ನಡೆದಿತ್ತು. ನಾನು ಯಾವತ್ತೂ ಸಾದ್ರಿಗೆ ಊಟ ಮಾಡಿಸಿರಲಿಲ್ಲ. ಯಾಕಂದ್ರೆ ನಮ್ಮ ಮನೆ ತವ್ರ ಮನೆ ಪದ್ಧತಿ, ಅದು ನಮ್ಮ ಗಂಡು ಮನೆ ಪದ್ಧತಿ ಅಲ್ಲ. ಹಾಗಾಗ್ಬಿಟ್ಟು ನಾನು ಅದನ್ನು ಮಾಡೋದು ನನಗೇನು ಇರಲಿಲ್ಲ. ಅದು ಯಾಕೆ ಊಟ ಮಾಡಿಸೋಂಥ ಪರಿಸ್ಥಿತಿ ಬಂತು ಅವತ್ತು ನನಗೆ. ಅವತ್ತೆಲ್ಲ ಈ 1 ವರ್ಷದ ಹಿಂದಿನಿಂದ ಪ್ರಯತ್ನ ನಡೀತಾ ಇದ್ರು. ಹೋದ ವರ್ಷ ಜಾತ್ರೆ ಮಾಡಿಸ್ಬೇಕಂದೆ ಆಗಲಿಲ್ಲ, ಅಚ್ಚಿ ವರ್ಷ ಮಾಡ್ಬೇಕಂದೆ ಆಗಲಿಲ್ಲ. 2-3 ವರ್ಷದಿಂದ 2 ವರ್ಷದ 1 ವರ್ಷ ಆಯಿತು, ಆದರೆ ಆಗಲಿಲ್ಲ. 1 ವರ್ಷ ಏನು ಮಾಡಿದ್ವಿ ರೀ, ಪೂರ್ತಿ ರೆಡಿ ಮಾಡಿದೆ, ಅಡುಗೆ ರೆಡಿ ಮಾಡಿ ಊಟ ಮಾಡಿಸ್ಬೇಕಂತೆಲ್ಲ ರೆಡಿ ಮಾಡಿ ಇನ್ನೇನು ಸಾಧನ ಕರ್ಕೊಂಬರ್ಬೇಕು ಅನ್ನೋ ಟೈಮಲ್ಲೇ ಸ್ಟಾಪ್ ಆಗಿಬಿಡ್ತು. ಕೆಲವೊಂದು ಮುಡ್ಚಟ್ ಇದು ಆಯಿತು ಮನೆಯಲ್ಲಿ. ಹಾಗಾಗ್ಬಿಟ್ಟು ನಾವು ಏನು ಮಾಡಿದ್ವಿ, ಅವತ್ತು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಊಟ ಮಾಡ್ಸೋಕ್ಕಾಗ್ಲಿಕ್ಕೆ, ಯಾಕಂದ್ರೆ ಮನೆ ಮುಡ್ಚಟ್ ಆಯ್ತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವತ್ತು ಅಡುಗೆ ಎಲ್ಲ ಮಾಡಿ ಇನ್ನೇನು ಸಾದ್ರು ಊಟ ಮಾಡಿಸ್ಬೇಕು ಕರ್ಕೊಂಬಂದು ಅನ್ನೋಷ್ಟರಲ್ಲೇ ಆ ಥರ ಎಡವಟ್ಟಾಯ್ತು. ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಈ ವರ್ಷ ಮುಗಿಸಿದ್ವಿ ನೋಡ್ರಿ ಅದನ್ನು. ಮತ್ತು ಅದು ಏನು ವಿಶೇಷ ಸಿದ್ಲಿಂಗ ಮುತ್ತೆ ಹೆಂಗೆ ನಿಮಗೆ ಹೇಳ್ದೆ ಅಂತ ಕೇಳೋದಾದ್ರೆ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ನೀವು ಕಾಮೆಂಟ್ ಮಾಡಿ ಕೇಳಿದ್ರೆ ಅಂದ್ರೆ. ಮತ್ತು ಈಗ ದಂಡವತ್ ಹಾಕ್ಲಿತ್ತಿದ್ರಿ, ಅಂದ್ರೆ ದೀಡ್ ನಮಸ್ಕಾರ ಹಾಕ್ಲಿತ್ತಿದ್ದು. ಇವರು ಹರಕೆ ಮಾಡ್ಕೊಂಡಿರೋದು ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ಕೂಡ. ನಾನು ಹರಕೆ ಮಾಡ್ಕೊಂಡಿರೋದು ಇವರಿಬ್ಬರು ವಿಷಯದಲ್ಲಿ. 3 ಜನನ ಹಾಕ್ತೀವಿ ಅಂತ ಅಂದ್ಕೊಂಡಿದ್ವಿ. ನನಗೆ ಇವತ್ತು ಸ್ವಲ್ಪ ಮೈ ಹುಷಾರಿಲ್ಲದೆ ಇರೋ ಕಾರಣಕ್ಕಾಗಿ ನಾನು ಇವತ್ತು ದೀಡ್ ನಮಸ್ಕಾರ ಹಾಕಲಿಲ್ಲ. ಮತ್ತೆ ಯಾವಾಗಾದ್ರೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳ ಕಡೆಯಿಂದ ಹಾಕಿಸಿದೆ. ಯಾಕಂದ್ರೆ ಹರಕೆ ನಮ್ಮ ಆಸೆಗಳನ್ನ ಈಡೇರಿಸಿದ ಮೇಲೆ ಹರಕೆ ಭಗವಂತಂದು ಯಾವತ್ತೂ ಇಟ್ಕೋಬಾರ್ದು, ಅದನ್ನು ಮುಟ್ಟಿಸ್ಬಿಡ್ಬೇಕು, ಭಗವಂತಗೆ ತಲುಪಿಸ್ಬಿಡ್ಬೇಕು. ಹಾಗಾಗಿ ಅವ್ರದ್ದಾದ್ರೂ ಇಬ್ಬರದು ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಠದಾಗ ಅಭಿಷೇಕ ಬರೆಸಿ ಬೆಳಗ್ಗೆ ಬಂದು ದೀಡ್ ನಮಸ್ಕಾರನ ಹಾಕಾಕತ್ತಾರೆ. ನಾವು ಯಾವಾಗಲೂ ಹಾಕಿದ್ರೆ ಬೆಳಗಿನ ಜಾವ 4 ಗಂಟೆಗೆ ಬಂದುಬಿಟ್ಟು ಹಾಕೋರು. ಆದರೆ ಈ ಸಾರಿ ಸ್ವಲ್ಪ ಲೇಟ್ ಆಯಿತು. ಅದೇ ಕಾರಣನೇ ಏನಪ್ಪ ಅಂದ್ರೆ ನನಗೆ ಹುಷಾರಿಲ್ಲ, ಸ್ವಲ್ಪ ಆರಾಮಿಲ್ದಂಗೆ ಐತಲ್ಲ. ಹಾಗಾಗಿ ಅಲ್ಲಿ ನಾವೇನು ಮಾಡಿದ್ವಿ, ಬಂದು ಹಾಕೋದಾಗಲಿಲ್ಲ, ಜಲ್ದಿ ಸ್ವಲ್ಪ ಲೇಟಾಗಿ ಬಂದ್ವಿ. ಇವರು ಇಷ್ಟು ಜನ ಅನ್ನೋದು ದೀಡ್ ನಮಸ್ಕಾರ ಹಾಕಕತ್ತಾರೆ. ಇಲ್ಲಿ ಹೆಂಗಂದ್ರೆ ಸಿದ್ಲಿಂಗ ಮುತ್ತಂದು ನಾವೇನು ಅನ್ಕೋತೀವೋ ಖಂಡಿತ ಅದು ಆತದ. ನಾವು ಕೇಳ್ಕೊಂಡಿದ್ದು ಯಾವತ್ತೂ ನಮ್ಗೆ ಇಲ್ಲ ಕೊಟ್ಟಿಲ್ಲ ಅಂತ ಇಲ್ಲ ಭಗವಂತ ನಮ್ಗೆ ಸಿದ್ಲಿಂಗ ಮುತ್ತ. ಯಾಕಂದ್ರೆ ನಾವು ಏನು ಕೇಳ್ಕೊಂಡಿರ್ತೀವಿ ಎಲ್ಲವನ್ನೂ ಈಡೇರ್ಸ್ಯಾನ. ಕೆಲವೊಂದು ಕಷ್ಟಗಳು ನಮ್ಮಿಂದ ಹಿಂಗೆ ಆಲತ್ತ, ನಮ್ಗೆ ದಾರಿನೇ ಕಾಣಲಾಗಿತ್ತು, ನಾವು ಹೆಂಗೆ ಮಾಡ್ಬೇಕಂತ ಕೈ ಕಟ್ಕೊಂಡು ಕೂತಾಗ ಸ್ವತಃ ಅವರೇ ಬಂದು ಯಾವುದೋ ಒಂದು ರೂಪನೇ ಬಂದು ಹೇಳ್ತಾರೆ. ಒಂದು ಕನಸಲ್ಲಾಗಲಿ, ಒಂದು ಎದುರುಗಡೆ ಬಂದು ನಿಂತು ಹೇಳೋದಾಗಲಿ ಅದನ್ನು ಆಗ್ತದೆ, ಖಂಡಿತ ಹೇಳ್ತಾರೆ. ಅನ್ಬೋದು ಕೆಲವೊಬ್ಬರು ಅದು ಎಲ್ಲ ಭ್ರಮೆ ಅಂತ ಹೇಳ್ಬಿಟ್ಟು. ನೋಡ್ರಿ ನಮ್ಮ ಅತ್ತಿ ಹೂವ ಕೊಂಡ್ಸುತ್ತಾಳ್ರಿ, ನಮ್ಮ ಅಕ್ಕದು ತೆಂಗಿನಕಾಯಿ ಸುಳಿತಾಳ್ರಿ. ನೋಡ್ರಿ ಹ್ಯಾಂಗ ಸುಳಿತಾ. ಮತ್ತೆ ಈ ಸದ ಹೂವ ಕೊಂಡ್ಸೋದಾಗ ನಾ ಜಾತ್ರೆಗೆ ಹೋಗ್ಬೇಕ್ರಿ. ಜಾತ್ರೆಗೆ ಹೋಗಿ ಏನು ತರ್ತೀವಿ, ಏನು ತರಲ್ರಿ. ಇಷ್ಟೆಲ್ಲ ಹೂವ ಹಾಕೊಂಡು ಹೋಗಲ್ಲ ನೋಡ್ರಿ. ಅಷ್ಟು ಹೂವ ನಾವು ಒಬ್ರಿಗೆ ಇಷ್ಟು ಹೂವ ಕಟ್ಟಿದೇವಿ. ಸದ್ದ ಇನ್ನ ಇವಿಸು ಕಟ್ಬೇಕ್ರಿ. ಶಟದವ್ರಿ ಇಲ್ಲಿ ಜಾತ್ರೆಗೆ ಹೋಗುದವ್ರಿ. ಸದ್ದ ಯಾವ ಜಾತ್ರೆ? ಬರ್ರಿ, ನಮ್ ಸಿದ್ದಪ್ಪ ಮುತ್ತನ ಜಾತ್ರೆ ಮಾಡ್ಕೊಂಡ್ ಬರ್ರಿ. ನಿಮ್ ಊರಾಗ ಇರ್ತದೆ, ಅವ್ರ ಊರಾಗ ನಾವ್ ಹೋಗಲ್ಲ, ನಮ್ಮ ಊರಿಗೆ ಅವ್ರು ಬರ್ಲಿ. ಅಲ್ಲಿ ಹೋಳಿಗೆ ಮಾಡ್ಲತ್ತಾರ ನೋಡಿ ಇಬ್ರು ಹೊರಗೆ. ಹೋಳಿಗೆ ಮಾಡ್ಲಕತ್ತೀನಿ ಅಪ್ಪ. ಅತ್ತಿ ಊಟ ಮಾಡ್ಲಕತ್ತಾಳ. ಈಗ ಜಾತ್ರೆಗೆ ಹೋಗಂತ ತಪ್ಪು ಅಲ್ಲಕ್ಕೆ ಹೋಗ್ತೇವ್ರಿ.
ಎಲ್ಲಿ ಅವ್ರ ಜೋಡಿ ನಮ್ಮ ಜೋಡಿ ಹೋಗಮ್ಮ. ಈ ಕಡೆ ನಮಸ್ಕಾರ ಎದಕ್ಕೆ ನೋಡ್ರಿ ನೀವು ಇದೇನು ನೋಡಕತ್ತೀರಿ ನೋಡ್ರಿ, ಈಗ ಅಗ್ಗಿ ತುಳಿಯೋಂಥ ಟೈಮು. ಇದ್ರೊಳಗೆ ನಮ್ಮ ಮರಿ ಮುತ್ತೆಯವ್ರು ಕೂತಿರ್ತಾರೆ. ಮುತ್ತೆಯವ್ರು ಕುಂದಿರ್ಸ್ಬಿಟ್ಟು ಅಂದ್ರೆ ಅವ್ರಿಗೆ ತೊಗೊಂಡು ಪಲ್ಲಕ್ಕಿ ತೊಗೊಂಡು ಸುತ್ತಾಕ್ತಾರೆ. ಪಾಲ್ಕಿ ತೊಗೊಂಡು ಅಗ್ಗಿನ ತುಳಿತಾರೆ. ತುಂಬಾ ಈ ಬಿಸಿಲಲ್ಲಿ ನಿನ್ನೆ ವಿಡಿಯೋದಾಗ ಹೇಳಿರ್ತೀನಲ್ಲ, ಬನ್ನಿ ಕಟ್ಟಿಗೆ ಅಗ್ಗಿ ಪುಟು ಮಾಡಿರ್ತಾರೆ. ಹಸಿ ಬನ್ನಿ ಕಟ್ಟಿಗೆನ ಅಷ್ಟು ಕೆಂಡ ಆಗಿರ್ತೈತಿ. ಅದರಲ್ಲಿ ಇವತ್ತು ಅಗ್ಗಿ ತುಳಿಯೋದು ಅಂದ್ರೆ ಕೆಂಡ ತುಳಿಯೋಂಥ ಒಂದು ಕಾರ್ಯಕ್ರಮ ಇರ್ತೈತಿ ಇವತ್ತು. ಹಾಗೆ ಸಾಯಂಕಾಲ ತೇರು ಕೂಡ ಇರ್ತೈತಿ. ನಮ್ಮೂರಲ್ಲಿ ತೇರು ಸಾಗೋದೇ ಒಂದು ವಿಶೇಷತೆ. ಅದು ಯಾವ ಕಡೆ ಸಾಗ್ತದೆ ಅನ್ನೋದ್ರ ಮೇಲೆ ನಮ್ಮೂರ ಕಡೆ ಹೇಗೆ ಮಳೆ ಬರ್ತದೆ ಬರಲ್ಲ ಅನ್ನೋದು ಅದ್ರ ಮೇಲೊಂದು ಇಲ್ಲಿ ಹೇಳಿಕೆ ಅದು ಏನಾಗೋದಿಲ್ಲ. ತೇರು ಯಾವ ಕಡೆ ಸಾಗ್ತದೆ ಅನ್ನೋದ್ರ ಮೇಲೆ ನಮ್ಮೂರ ಕಡೆ ಮಳೆ ಆಗ್ತದಿಲ್ಲ ಅನ್ನೋದು ಕಂಡು ಹಿಡಿತಾರೆ ಅಷ್ಟೇ. ತೇರಿಂದು ನಾಳೆ ಬರ್ತೈತ್ರಿ ವಿಡಿಯೋ, ಅಥವಾ ಇವತ್ತು ಸಾಯಂಕಾಲ ನಾಳೆನೇ ಹಾಕ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದೈತಿ. ಯಾಕಂದರೆ ಈಗ 2 ವರ್ಷದ ಹಿಂದೆ ಏನು ನಡೀತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಬೇಕಾಗೈತಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ತೇರೆಲ್ಲ ಅಗ್ಗಿ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ದೇವ್ರ ಪ್ರಸಾದ ತೊಗೋಬೇಕಂತ ಹೇಳಿದ್ರು. ಹಾಗಾಗಿ ಅಷ್ಟು ಮಂದಿ ಬಂದು ದೇವ್ರ ಪ್ರಸಾದನ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಸಪ್ರೇಟ್ ಆಗಿತ್ತು. ಈ ಕಡೆ ಗಂಡು ಮಕ್ಳದ್ದು, ಆ ಕಡೆ ಹೆಣ್ಮಕ್ಳದಾಗಿತ್ತು. ದೇವ್ರ ಪ್ರಸಾದನ ತೊಗೋಬೇಕಂತೇಳಿ ಬಂದಿದ್ದು. ಹಾಗೆ ದೇವ್ರ ಪ್ರಸಾದನ ಮಾಡತ್ತೀವಿ. ವಿಶೇಷವಾಗಿ ಏನು ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ಸಿದ್ದಪ್ಪ ಮುತ್ತನ ಮಠದಾಗ ಊಟ ಮಾಡೋದು, ಒಂದು ಪ್ರಸಾದ ತೊಗೊಳ್ಳೋದೈತೆ ನೋಡ್ರಿ. ನಿಜವಾಗ್ಲೂ ಎಷ್ಟು ಅದ್ಭುತ ಅಂದ್ರೆ ಅಷ್ಟು ಅದ್ಭುತವಾಗಿರ್ತೈತಿ. ಅಲ್ಲಿ ಊಟ ಆಗಲಿ, ಅಲ್ಲಿ ಪ್ರಸಾದ ಯಾವಾಗಲೂ ಸದಾನು ಅಲ್ಲಿ ಪ್ರಸಾದ ನಡೀತಾನೆ ಇರ್ತೈತ್ರಿ. ನೋಡ್ರಿ ಈಗ ಜೂಮ್ ಆಗ್ತಾನೆ ನೋಡ್ರಿ ಮೇಡಮ್ ರೀ. ಜಾತ್ರೆ ಮಾಡಿ ಬಂದು ಎಲ್ಲರೂ ನಿದ್ದೆ ಮಾಡಿ ಎದ್ದೆವು. ಆದರೂ ಇವನೇ ನಿದ್ದೆ ಮಾಡ್ಲಿಕ್ಕೆ ನಿದ್ದೆ ಮಾಡ್ಕೊಂಡು ಜಾಗ ನೋಡಿ ಅಂಥ ಜಾಗನ ಮುಕ್ಕೊಂಡನ. ನಮ್ಮದು ಇದು ರೆಡಿ ಮಾಡ್ಬೇಕಾಗಿದ್ರಿ, ತೊಗೊಂಬಂದಿದ್ವಲ್ಲ ಮೊನ್ನೆ, ಅದನ್ನು ರೆಡಿ ಮಾಡ್ಲತ್ತಾರ. ಈ ಥರ ಆ ತಂತಿ ಹಾಕಿದ್ದೆವು, ತೆಗೆದುಬಿಟ್ಟು ಈ ತಾಳಿದು ಗುಂಡಿನ ಬಾಯೆಲ್ಲ ಊರಾಗಲಾಗಿದ್ದು. ಹಾಗಾಗಿ ಅದನ್ನು ತೆಗೆದು ಇದಿಷ್ಟೇ ಹಾಕಿರಿ. ಈ ಥರದ ಇವು 3 ಗುಂಡ, ಇವು ತಾಳಿ, ಇವು ಚೈನ ತೋರಿಸಿಲ್ಲ ಅವತ್ತು. ಇನ್ನೂ ಸೆಟ್ ಅದಾವ, ಚಂದ ಕುಂದ್ರಲ್ಲ. ಈಗ ಕಾಲ ಓಡಾಡ್ತಾನು ಈಗ ಹ್ಯಾಂಗೆ ಸೆಟ್ ಅದಾವ ನೋಡು. ಹೀಗೆ ಭಾಳ ತಳಕಾಗ್ಯಾವೆ. ನೀವು ಇರಲಿಲ್ಲ ಕುಯ್ ಮೈ ಏನು ಮಾಡ್ಲತ್ತರ ಎಲ್ಲರೂ? ಬರಲ್ಲ ಹೀಗೆ ಖಬರ್ ಹಾರ್ರಿ ನೀವು. ಊಟ ಪಾಠ ಮಾಡ್ರ ನಿಮ್ಮ
ರಾತ್ರಿ 8 ಆತು ಮನೆಗೆ ಬರ್ಲಕ್ಕ. ಅಗ್ಗಿ ತೇರ ನೋಡು ಅಗ್ಗಿನ ನೋಡಿ ಮುಗಿಸ್ಕೊಂಡ್ ಬಂದೀವ್ರಿ. ಬಂದು ನಿದ್ದೆ ಮಾಡಿ ಈ ಕೆಲಸ ಮಾಡತ್ತೀವಿ ಈಗ. ಇದು ಕಡೆಗೆ ಆಯ್ತದ ನೋಡು. ಏನು ಕಡೆಗೆ ಆತ? ಯಾವ ಕಡೆಗೆ ಆಯ್ತದ ನೋಡು. ಚೆಲ್ಲಿನ ಆಯ್ತು. ಏನಾಗ್ಯದ? ವಂಕಾಗ್ಯದ. ಅವು ತೂತೆ ವಾಂಕವ. ಏನಾಗ್ಯದ? ಕುಸು 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 ಊಟ ಮಾಡು. ನಮ್ಮಪ್ಪ ಅನ್ಸುತ್ತಾಳ. ಮತ್ತೊಂದು ಬೇಕತ್ತ ಈಗ ಹುಟ್ಟಿದ್ ಬಿಟ್ಟು. ಊಟ ಇಲ್ಲ, ಹಂಗೇನು ಊಟ ಇಲ್ಲ ಅದ್ರ ಕರೆ. ಈಗ ಆಗ್ಯಾವ ಏನು ಇವತ್ತಂಗೆ ಈಗ ಇನ್ನಾಗ ಹಾಕಿದ್ದ ಅದು ಏನು ಇಲ್ಲ ಅವಲ್ ಮತ್ತೆ ಇವೇನು ಕರ್ಮ ನೆಟ್ಟಿಯವ ಗುಂಡಾವ ಗುಂಡಿಲ್ಲ ಅದು ಅದು ಇಟ್ಲ ಊಟ ಆಗ್ಯಾವ. ಆಯ್ತ್ರಿ ಆಯ್ತ್ರಿ ತಾಳಿ ಪೋಣಿಸ್ತಾ ಇರಲಿ. ನಮ್ಮ ಮುಂದಿನ ಕೆಲಸ ಮಾಡು ನಂತ. ಎಷ್ಟು ವರ್ಷ ಆಯ್ತು ಅದು ಪೋಣಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಮುಂದಿನ ವಿಡಿಯೋ ತೇರಿಂದು ಇನ್ನು ಜಾತ್ರೆ ಏನು ಮಾಡಿದ್ವಿ ಅಂತ ಮುಂದೆ ಬರುತ್ತೆ ನೋಡಿ.